ರಥಸಪ್ತಮಿಯ ಪ್ರಯುಕ್ತ ಹುಬ್ಬಳ್ಳಿಯ ಜನನಿ ಯೋಗ ಕ್ಲಾಸ್ ಎಂಬ ಸಂಸ್ಥೆಯಿಂದ 108 ಬಾರಿ ಸಾಮೂಹಿಕ ಸೂರ್ಯ ನಮಸ್ಕಾರ ಮಾಡುವ ವಿಶೇಷ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು. ಹುಬ್ಬಳ್ಳಿಯ ಅಧ್ಯಾಪಕ ನಗರದಲ್ಲಿರುವ ಹನುಮಾನ ಮಂದಿರದ ಬಳಿಯ ಪಿರಾಮಿಡ್ ಹಾಲ್ನಲ್ಲಿ ಆಯೋಜಿಸಿದ ಈ ವಿಶೇಷ ಕಾರ್ಯಕ್ರಮವನ್ನು 9 ಲೈವ್ ವಾಹಿನಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಸಂಜನಾ ಸಂತೋಷ್ ಮಂಗಳವೇಡೆ, ಜನನಿ ಕ್ಲಾಸ್ನ ಸಂಸ್ಥಾಪಕರಾದ ವಿಜಯಲಕ್ಷ್ಮಿ ಶಿರಳ್ಳಿ ಹಾಗೂ ಯೋಗ ತರಬೇತುದಾರರಾದ ಚನ್ನಬಸಪ್ಪ ಹೊಸಮನಿ, ಆಯುರ್ ಕ್ಲಿನಿಕ್ನ ಡಾಕ್ಟರ್ ನಂದಿನಿ ದೀಕ್ಷಿತ್, ಇನ್ನರ್ ವೀಲ್ ಕ್ಲಬ್ನ ಮೀರಾ ತೆಂಗಿನಕಾಯಿ ಸೇರಿದಂತೆ ಇನ್ನಿತರ ಗಣ್ಯರು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ನಂತರದಲ್ಲಿ ಇದೇ ಸಂಸ್ಥೆಯಲ್ಲಿ ತರಬೇತಿ ಹೊಂದಿದ ಶಿಲ್ಪಾ ಮೂಗಬಸವ, ಮಹಾಲಕ್ಷ್ಮಿ ಚಿಂದಿ ಎಂಬಿಬ್ಬರು ವಿದ್ಯಾರ್ಥಿಗಳು ಸೇರಿ ಅನೇಕರು ಯೋಗದ ವಿವಿಧ ಆಸನಗಳನ್ನು ಪ್ರದರ್ಶಿಸುವ ಮೂಲಕ ಯೋಗದ ಮಹತ್ವವನ್ನು ಸಾರಿದರು. ಈ ವೇಳೆ ಮಾತನಾಡಿದ 9 ಲೈವ್ ವಾಹಿನಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಸಂಜನಾ ಸಂತೋಷ್ ಮಂಗಳವೇಡೆ ಮತ್ತು ಜನನಿ ಕ್ಲಾಸ್ ಸಂಸ್ಥೆಯ ಸಂಸ್ಥಾಪಕರಾದ ವಿಜಯಲಕ್ಷ್ಮಿ ಶಿರಳ್ಳಿ ಅವರು ಯೋಗದ ಮಹತ್ವವನ್ನು ತಿಳಿಸಿದರು. ಜೊತೆಗೆ ಸೂರ್ಯ ನಮಸ್ಕಾರ ಮತ್ತು ಅದರ ಪ್ರಯೋಜನಗಳ ಕುರಿತಾಗಿ ವಿವರಣೆ ನೀಡುವ ಮೂಲಕ ಎಲ್ಲರೂ ತಮ್ಮ ನಿತ್ಯ ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದರು. The use of yoga. My time ತಗೊಳ್ಳೋದಿಲ್ಲ. Seeing so many people here, I'm feeling very happy. ನಾನು ಯೋಗ ಜಾಯಿನ್ ಆಗ್ಬೇಕಂದ್ರೆ ಜಿಮ್ ಆಮೇಲೆ ಏರೋಬಿಕ್ಸ್ ಹಾಗೆ ಹೋಗಿ ಬರ್ತಿರ್ತೀನಿ ನಾನು. ಫಸ್ಟ್ ಟೈಮ್ ಇಷ್ಟು ಎತ್ತು ಮೇಡಮ್ ಇನ್ವೈಟ್ ಮಾಡಿದ್ದು ಬರ್ತಿದ್ದೆ ನಾನು. ಬಟ್ ಫೆಲ್ಟ್ ವೆರಿ ನೈಸ್. ಮಾಡೋದೇ ಆಸನಗಳು. ಉಸಿರನ್ನು ಯಾವ ಆಸನದಲ್ಲಿ ತಗೊಳ್ಬೇಕು, ಯಾವ ಆಸನದಲ್ಲಿ ಉಸಿರನ್ನು ಹಿಡ್ಕೊಳ್ಬೇಕು, ಹಾಗೆ ಯಾವ ಆಸನದಲ್ಲಿ ಬಂದು ನಾವು ರಿಲ್ಯಾಕ್ಸ್ ಮಾಡಬೇಕು ಅನ್ನೋದೇ ಒಂದು ಸೂರ್ಯ ನಮಸ್ಕಾರದ ವಿಧಾನಗಳು. ಅವನ್ನ ನಾವು ಮಂತ್ರದೊಂದಿಗೆ ಗೊತ್ತಾಗುತ್ತೆ. ಸೂರ್ಯದೇವನ ಮಂತ್ರಗಳು 12 ಮಂತ್ರಗಳಿವೆ. ಆ 12 ಮಂತ್ರಗಳೊಂದಿಗೆ ನಾವು ಹೇಳೋದೇ ಒಂದು ಸೂರ್ಯ ನಮಸ್ಕಾರ. ಈ ಸಂದರ್ಭದಲ್ಲಿ ಜನನಿ ಯೋಗ ಕ್ಲಾಸ್ನಲ್ಲಿ ತರಬೇತಿ ಪಡೆಯುತ್ತಿರುವ ಹಲವು ವಿದ್ಯಾರ್ಥಿಗಳು, ಯೋಗಾಸಕ್ತರು ಹಾಗೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್ ಹುಬ್ಬಳ್ಳಿ.